ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅಂತೆ. ಸಮಸ್ಯೆ ಕರ್ನಾಟಕಕ್ಕೆ ಮಾತ್ರ ಅಂತೆ. ಇದೆಂಥ ವಾದ ವಿಪಕ್ಷ ನಾಯಕರೇ? ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆ ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆ ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆ ಗ್ಯಾಸ್ ಸಮಸ್ಯೆ ಎಲ್ಲೆಲ್ಲಿದೆ? ಆರ್ ಅಶೋಕ್ ಅವರೇ ಸ್ವಲ್ಪ ಹೇಳ್ತೀರಾ? ಆರ್ ಅಶೋಕ್ ಅವರೇ ಸ್ವಲ್ಪ ನಿಮ್ಮ ಕಣ್ಣನ್ನ ಬಿಟ್ಟು ಈ ವಿಡಿಯೋನ ನೋಡಿ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸಪನ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರೋ ದಾಳಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಷ್ಟೇ ಈ ಸಮಸ್ಯೆ ಇಲ್ಲ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ರೀತಿ ಸಂಚಲನವನ್ನು ಮೂಡಿಸಿದೆ. ಸಾವಿರಾರು ಮೈಲಿ ದೂರದಲ್ಲಿ ಯುದ್ಧ ನಡೀತಾ ಇದ್ರೂ ಅದರ ಬಿಸಿ ಭಾರತದ ಪ್ರತಿ ಪ್ರದೇಶಗಳಿಗೂ ಕೂಡ ತಟ್ಟಿದೆ. ಇರಾನ್ ಹಾರ್ಮುಜ್ ಜಲಸಂಧಿಗೆ ನಿರ್ಬಂಧವನ್ನು ವಿಧಿಸಿದ ಕಾರಣ ಭಾರತಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಜಾಗತಿಕವಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿದೆ. ಭಾರತದಲ್ಲಿ ವಾಣಿಜ್ಯ ಹಾಗೂ ಅಡುಗೆ ಅನಿಲ ಸಿಲಿಂಡರ್ ಕೊರತೆಯ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ವಾಣಿಜ್ಯ ಸಿಲಿಂಡರ್ನ ಕೊರತೆ ತೀವ್ರ ಆಗಿದೆ. ಪ್ರಮುಖ ನಗರಗಳಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಕಟ್ಟಿಗೆಯನ್ನು ಬಳಸಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಈ ಸಮಸ್ಯೆ ಕೇವಲ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿಲ್ಲ, ಬದಲಾಗಿ ಇಡೀ ಭಾರತದಾದ್ಯಂತ ಈ ಸಮಸ್ಯೆ ಭುಗಿಲೆದಿದೆ. ಆದರೆ ಈ ಸಮಸ್ಯೆಯಲ್ಲಿಯೂ ಕೂಡ ರಾಜಕೀಯವನ್ನ ಮಾತಾಡ್ತಾ ಇರೋ ಆರ್ ಅಶೋಕ್ ಅವರು ಈ ಸಮಸ್ಯೆ ಕರ್ನಾಟಕದಲ್ಲಷ್ಟೇ ಇದೆ, ಭಾರತದ ಬೇರೆ ಪ್ರದೇಶಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೌದು, ಗ್ಯಾಸ್ ವಿಚಾರ ವಿಧಾನಸಭೆಯಲ್ಲಿ ಆಡಳಿತಾರೂಢ ಹಾಗೂ ಪ್ರತಿಪಕ್ಷಗಳ ನಡುವೆ ಭಾರಿ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಶೂನ್ಯ ವೇಳೆಯಲ್ಲಿ LPG ಸಿಲಿಂಡರ್ ಸಮಸ್ಯೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಪ್ರಸ್ತಾಪ ಮಾಡಿದ್ದಾರೆ. ಆಹಾರ ಸಚಿವರಿಲ್ಲದ ಕಾರಣ ಬಳಿಕ ಉತ್ತರವನ್ನ ಕೊಡಿಸ್ತೇನೆ ಅಂತ ಸ್ಪೀಕರ್ UT ಖಾದರ್ ಅವರು ಹೇಳಿದ್ರು. ಕೆಲ ಹೊತ್ತಿನ ಬಳಿಕ ಆಹಾರ ಸಚಿವ KH ಮುನಿಯಪ್ಪ ಅವರು ಸದನಕ್ಕೆ ಬಂದರು. ಸದನದಲ್ಲಿ ಈ ವಿಚಾರವಾಗಿ ಮಾತನಾಡಿದ ಅವರು, ಈಗ ತಾನೇ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದೀನಿ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಲ್ಲ, 20 ದಿನಗಳಿಗೊಮ್ಮೆ ಮಾತ್ರ ಸಿಲಿಂಡರ್ ಬುಕ್ ಮಾಡಬಹುದು, ಆದರೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸಮಸ್ಯೆ ಇದೆ ಅಂತ ಸದನಕ್ಕೆ ವಿವರವನ್ನ ಕೊಟ್ಟಿದ್ದಾರೆ. ಈ ವೇಳೆ HD ರಂಗನಾಥ್ ಅವರು ಉಪ ಪ್ರಶ್ನೆಯನ್ನ ಕೇಳಿದ್ದಾರೆ. 900 ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆ ಏಕಾಏಕಿ 1800 ರೂಪಾಯಿ ಆಗಿದೆ. ಕೇಂದ್ರದ ಮೋದಿ ಸರ್ಕಾರದ ದುರ್ಬಲ ವಿದೇಶಾಂಗ ನೀತಿ ಇದಕ್ಕೆ ಕಾರಣ ಅಂತ ಅವರು ಆರೋಪ ಮಾಡಿದ್ದಾರೆ. ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ ಬಿಜೆಪಿ ಸದಸ್ಯರು ರಂಗನಾಥ್ ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಈ ವೇಳೆ ಸದನದಲ್ಲಿ ಗದ್ದಲ, ಕೋಲಾಹಲ ಕೂಡ ಉಂಟಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಆರ್ ಅಶೋಕ್ ಅವರು, ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೇನೆ ಗೊತ್ತು, ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹುಡುಕ್ಬೇಕು. ಯಾವ ರಾಜ್ಯದಲ್ಲಿಯೂ ಕೂಡ ಸಮಸ್ಯೆ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಯವರು ಪ್ರತಿಭಟನೆ ಮಾಡಿ ಅಂತ ಹೇಳ್ತಾರೆ. ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದಾ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಬಾರದಿದ್ರೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ ಅಂತ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ರು. ಆಗ ಅದು ಸರಿ ಅಂತ ನಾನು ಹೇಳಿದೆ, ಆದರೆ ನಾನೇ ಪ್ರತಿಭಟನೆ ಮಾಡಿ ಅಂತ ಹೇಳಿಲ್ಲ. ಆದರೆ ಹೋಟೆಲ್ ಮಾಲೀಕರ ಬೇಡಿಕೆ ಸರಿ ಇದೆ ಅಂತ ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಹೇಳ್ತೀನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಕಾರ್ಡ್ ಕನ್ನಡ ಎನ್ನುವ ಒಂದು ಅಕೌಂಟ್ ಇಂದ ಒಂದು ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ LPG ಗ್ಯಾಸ್ ಕೊರತೆನೇ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಈ ಕೊರತೆ ಇದೆ, ಯಾಕೆ ಅಂತ ಕೇಳಿದೆ. ಇನ್ನು ಮುಂದುವರೆದು, ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಮುಂದಿನ 64 ದಿನ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ. ಆದರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಮಾತ್ರ ಕೊರತೆ ಯಾಕೆ? ತಾವು ಕೊಳ್ಳೆ ಹೊಡೆದು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡೋ ಹುನ್ನಾರನ ಅಂತ ಪ್ರಶ್ನೆ ಮಾಡಿದೆ. ಸೊ ನೋಡಿದ್ರಲ್ಲ, ಜನರು ಗ್ಯಾಸ್ ಸಮಸ್ಯೆಯಿಂದ ಒದ್ದಾಡ್ತಾ ಇರೋ ಸಮಯದಲ್ಲಿ ತಪ್ಪನ್ನ ತಮ್ಮಲ್ಲಿನೇ ಇಟ್ಕೊಂಡು ಕೆಸರೆರಚಾಟವನ್ನ ಶುರು ಮಾಡಿದ್ದಾರೆ. ಇಡೀ ದೇಶದಾದ್ಯಂತ ಹಲವು ನಗರಗಳಲ್ಲಿ LPG ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಇದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ. ಈ ಹಿನ್ನೆಲೆ ದೇಶದ ನಾನಾ ಭಾಗಗಳಲ್ಲಿರೋ ಹೋಟೆಲ್ಗಳು, PGಗಳು ಬೀಗ ಜಡಿದ್ಬಿಟ್ಟಿದ್ದಾವೆ. ಗ್ಯಾಸ್ ಸಿಲಿಂಡರ್ಗಳ ಬ್ಲ್ಯಾಕ್ ಮಾರ್ಕೆಟ್ ಆರೋಪಗಳ ನಡುವೆ ಜನರು LPG ಸಿಲಿಂಡರ್ಗಳ ಬುಕ್ಕಿಂಗ್ ಮತ್ತು ವಿತರಣೆಯಲ್ಲಿ ವಿಳಂಬವನ್ನ ಎದುರಿಸ್ತಾ ಇದ್ದಾರೆ ಅಂತ ವರದಿಗಳು ಹೇಳ್ತವೆ. ಮುಂಬೈ, ಬೆಂಗಳೂರು ಮತ್ತು ಚೆನ್ನೈನಲ್ಲಿದ್ದ ಆತಿಥ್ಯ ಸಂಘ ವಾಣಿಜ್ಯ LPG ಸಿಲಿಂಡರ್ಗಳಲ್ಲಿ ತೀವ್ರ ಕೊರತೆ ಬಗ್ಗೆ ವರದಿ ಮಾಡಿದ್ದಾವೆ. ಸರಬರಾಜುಗಳನ್ನು ತಕ್ಷಣ ಪುನಃ ಸ್ಥಾಪಿಸದೇ ಇದ್ರೆ ರೆಸ್ಟೋರೆಂಟ್ಗಳು ಮತ್ತು ಹೋಟೆಲ್ಗಳು ಸ್ಥಗಿತ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ದೆಹಲಿಯಲ್ಲಿ
ಪ್ರಸ್ತುತ LPG ಸಿಲಿಂಡರ್ ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಇದೆ. ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಲ್ತಾ ಇದ್ದಾರೆ. ಗ್ರಾಹಕರು ಸಿಲಿಂಡರ್ ಪಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ ಮತ್ತು ಬುಕಿಂಗ್ನಲ್ಲಿ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಇನ್ನು ಗುಜರಾತ್ನಲ್ಲಿ ಸಣ್ಣ ತಿನಿಸು ಅಂಗಡಿಗಳಿಗೆ ಗ್ಯಾಸ್ ಕೊರತೆ ಹೊಡೆತವನ್ನು ಕೊಟ್ಟಿದೆ. LPG ಅನಿಶ್ಚಿತತೆಯಿಂದಾಗಿ ಕೆಲವು ರೆಸ್ಟೋರೆಂಟ್ಗಳಲ್ಲಿನ ಸೇವೆಗಳು ಈಗಾಗಲೇ ಸ್ಥಗಿತವಾಗಿದ್ದಾವೆ. ಇನ್ನು ಮುಂಬೈನಲ್ಲಿ LPG ಸಿಲಿಂಡರ್ಗಳ ಕೊರತೆಯಿಂದಾಗಿ 4 ಲಕ್ಷಕ್ಕೂ ಹೆಚ್ಚು ಜನರನ್ನ ನೇಮಿಸಿಕೊಂಡಿರೋ ಮುಂಬೈನ 10,000 ರೆಸ್ಟೋರೆಂಟ್ಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಇನ್ನು ಕೇರಳದಲ್ಲಿ ವಾಣಿಜ್ಯ LPG ಲಭ್ಯತೆಯಲ್ಲಿ ಭಾರಿ ಕುಸಿತ ಉಂಟಾಗಿದೆ. ಮುಂದಿನ 3 ದಿನಗಳಲ್ಲಿ 50% ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮುಚ್ಚೋ ಸಾಧ್ಯತೆ ಇದೆ. ಇನ್ನು ತಮಿಳುನಾಡಿನಲ್ಲಿ ಕೆಲವು ಜನಪ್ರಿಯ ರೆಸ್ಟೋರೆಂಟ್ಗಳು ಮೆನುವನ್ನ ಕಡಿತಗೊಳಿಸಿದ್ದಾವೆ, ಕಾರ್ಯಾಚರಣೆಯ ಸಮಯವನ್ನ ಕಡಿಮೆ ಮಾಡಿದ್ದಾವೆ, ವಿದ್ಯುತ್ ಅಡುಗೆಗೆ ಬದಲಾವಣೆ ಆಗಿದೆ. ಇನ್ನು ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಅಂತ ಚೆನ್ನೈ ಹೋಟೆಲ್ ಅಸೋಸಿಯೇಷನ್ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಪತ್ರವನ್ನ ಬರೆದಿದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ LPG ಸಿಲಿಂಡರ್ಗಳ ಬುಕಿಂಗ್ ಭೀತಿ ಎದುರಾಗಿದೆ. ತಿರುಪತಿಯಂತಹ ನಗರಗಳು ವಾಣಿಜ್ಯ LPG ತೊಂದರೆಯನ್ನ ಎದುರಿಸ್ತಾ ಇದ್ದಾವೆ. ಕೆಲವು ಜಿಲ್ಲೆಗಳಲ್ಲಿ ವಾಣಿಜ್ಯ LPG ಸರಬರಾಜು ಕಡಿಮೆ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ನೀಡಿರೋದ್ರಿಂದ ಹೋಟೆಲ್ ಮತ್ತು ಆಹಾರ ವ್ಯವಹಾರಗಳಿಗೆ ಸಂಕಷ್ಟ ಬಂದಿದೆ. ಇನ್ನು ಒಡಿಶಾದಲ್ಲಿ ಇಂಡಕ್ಷನ್ ಮತ್ತು ಒಲೆಗೆ ಬದಲಾಗ್ತಾ ಇರೋ ರೆಸ್ಟೋರೆಂಟ್ಗಳು ಹೆಚ್ಚುವರಿ ಹಣವನ್ನ ಪಾವತಿಸಿ ವಾಣಿಜ್ಯ ಸಿಲಿಂಡರ್ಗಳ ಮುಂಗಡ ಕೋಟಾವನ್ನ ಕಾಯ್ದಿರಿಸೋದಕ್ಕೆ ಪರದಾಡ್ತಾ ಇದ್ದಾವೆ. ಇನ್ನು ಜಾರ್ಖಂಡ್ನಲ್ಲಿ LPG ಮತ್ತು ಪೆಟ್ರೋಲ್ ಖರೀದಿ ಭೀತಿ ಎದುರಾಗಿದೆ. ಅಸ್ಸಾಂನಲ್ಲಿ LPG ಲಭ್ಯತೆ ಕಡಿಮೆ ಆಗಿದೆ. ಬೆಲೆ ಏರಿಕೆ ವಿರುದ್ಧ ರಾಜ್ಯದ ಕೆಲವು ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಉತ್ತರಾಖಂಡ್ನಲ್ಲಿ ಗ್ಯಾಸ್ ಪೂರೈಕೆ ಕೊರತೆಯ ಬಗ್ಗೆ ವ್ಯಾಪಕ ಆತಂಕ ಮನೆ ಮಾಡಿದೆ. ಇನ್ನು ಬಿಹಾರದಲ್ಲಿ ಗ್ಯಾಸ್ ಪೂರೈಕೆ ಕಡಿತವಾಗಿದೆ. ಸೊ ಒಟ್ಟಾರೆಯಾಗಿ ಹೇಳುವುದಾದ್ರೆ ಇಡೀ ದೇಶದಲ್ಲಿನೇ ಗ್ಯಾಸ್ ತೊಂದರೆ ಉಂಟಾಗಿದೆ. ಆದರೆ ಕರ್ನಾಟಕದಲ್ಲಿ ಗ್ಯಾಸ್ ತೊಂದರೆ ಆಗೋದಕ್ಕೆ ಕಾರಣ ಏನು ಅಂತ ರಾಜಕಾರಣಿಗಳು, ಅದರಲ್ಲಿನೂ ಈ BJP ರಾಜಕಾರಣಿಗಳು ಪ್ರಶ್ನೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ದೇಶದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಸಿಗೋದು ಕಷ್ಟಕರ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ಗಳ ಕೊರತೆನೂ ಕೂಡ ತಲೆದೂರಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸರಬರಾಜು ವ್ಯವಸ್ಥೆ ಸರಿ ಹೋಗದೇ ಇದ್ರೆ ಖಂಡಿತವಾಗಿಯೂ ಅವ್ಯವಸ್ಥೆ ಉಂಟಾಗುತ್ತೆ. ಭಾರತದಲ್ಲಿ ಸಿಲಿಂಡರ್ಗಳ ಕೊರತೆ ಮಾತ್ರ ಅಲ್ಲ, ಸರಿಯಾದ ಮಾಹಿತಿಯ ಕೊರತೆ ಕೂಡ ಇದೆ. ಸರ್ಕಾರ ಮತ್ತು ಈ ಗೋಧಿ ಮೀಡಿಯಾಗಳು ಜನರಿಗೆ ನಿಖರ ಮತ್ತು ಸಕಾಲಿಕ ಮಾಹಿತಿಯನ್ನ ನೀಡ್ತಾ ಇಲ್ಲ. ಬದಲಾಗಿ ಕರ್ನಾಟಕ ಸರ್ಕಾರದ ಮೇಲೆ ಮುಗಿಬೀಳುವಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ದೇಶದಲ್ಲಿ ಯಾವುದೇ ಸಮಸ್ಯೆನೇ ಇಲ್ಲ ಅಂತ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾರೆ. ದೇಶದಲ್ಲಿ ಬಹುತೇಕರು ಕೈಗೆಟುಕುವ ಆಹಾರಕ್ಕಾಗಿ ವಾಣಿಜ್ಯ ಗ್ಯಾಸ್ ಅನ್ನ ಅವಲಂಬಿಸಿದ್ದಾರೆ. ಆದರೆ ಸಚಿವರ ಈ ಟ್ವೀಟ್ ಗ್ಯಾಸ್ ಬಿಕ್ಕಟ್ಟು ಇದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ಅದು ನಮ್ಮ ಭಾರತದಲ್ಲಿ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ಆದರೆ ಸ್ವತಃ ಹೋಟೆಲ್ ಸಂಘಗಳೇ ಹೇಳ್ತಾ ಇದ್ದಾವೆ ಗ್ಯಾಸ್ ಇಲ್ಲ, ಖಾಲಿಯಾಗಿದೆ ಅಂತ. ಆದರೆ ವಾಸ್ತವ ಏನು ಅಂದರೆ ಸಿಲಿಂಡರ್ಗಳು ಸಿಗದೆ ಹೋದರೆ ಅಂಗಡಿ ಮತ್ತು ಹೋಟೆಲ್ಗಳು ಮುಚ್ಚೋ ಸ್ಥಿತಿ ಬರುತ್ತೆ. ಲಕ್ಷಾಂತರ ಕೆಲಸಗಾರರು ಮತ್ತು ಕೂಲಿ ಕಾರ್ಮಿಕರಿಗೆ ಊಟನೇ ಇಲ್ಲದೆ ಇರುವಂತಾಗುತ್ತೆ. ಆದರೆ ಸಚಿವರು ಮಾಡಿರೋ ಈ ಟ್ವೀಟ್ ಮಾತ್ರ ಎಲ್ಲವೂ ಕೂಡ ಸಾಮಾನ್ಯವಾಗಿದೆ ಅನ್ನೋ ಭ್ರಮೆಯನ್ನು ಹುಟ್ಟಿಸುತ್ತೆ. ಇದನ್ನೇ ನಂಬೋ ಈ ಕರ್ನಾಟಕದ BJP ನಾಯಕರು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸರ್ಕಾರಕ್ಕೆ ಜನಸಾಮಾನ್ಯರ ಜೀವನೋಪಾಯಕ್ಕಿಂತ ತನ್ನ ರಾಜಕೀಯವೇ ಮುಖ್ಯವಾಗಿದೆ ಅನ್ನೋದು ಈ ಬಿಕ್ಕಟ್ಟಿನ ಹೊತ್ತಲ್ಲಿ ಮತ್ತೊಮ್ಮೆ ಕಾಣಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.